PMMY ಲಾಗಿನ್ನಲ್ಲಿ ಲಾಗಿನ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಆಗ್ತಾಯಿದೆ. ಹಾಗಾಗಿ ನೀವು ಫಸ್ಟು PMMY ವೆಬ್ಸೈಟಿಗೆ ಬಂದುಬಿಟ್ಟು ಅಲ್ಲಿ ಏನಪ್ಪ ಅಂತಂದರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಏನಿದೆ ಅದನ್ನು ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ಅಪ್ಲಿಕೇಶನ್ ಅಲ್ಲಿಂದ ಇಲ್ಲಿ ಏನೇನೋ ಬದಲಾವಣೆ ಆಗಿದೆ. ಹಾಗಾಗಿ ಫಾರ್ಗೆಟ್ ಪಾಸ್ವರ್ಡ್ ಹೊಡೆದ್ಮೇಲೆ ನೀವು ಯೂಸರ್ ID-ಯನ್ನು ಹಾಕಬೇಕು. ANG ಅಂತ ಏನು ಸ್ಟಾರ್ಟ್ ಆಗುತ್ತೆ ನಿಮ್ಮ ಯೂಸರ್ ನೇಮನ್ನು ಹಾಕಿಬಿಟ್ಟು ಕೆಳಗಡೆಗೇನಿದೆ ಕ್ಯಾಪ್ಚಾ ಕೊಟ್ಟಿರ್ತಾರಲ್ಲ ಆ ಕ್ಯಾಪ್ಚಾನೂ ಸಹ ನಾವೇನು ಮಾಡಬೇಕು ಟೈಪನ್ನು ಮಾಡಬೇಕು. ಫಸ್ಟು ಯೂಸರ್ ID ಇದ್ದಲ್ಲಿ ನಿಮ್ದು ಏನಿದೆ ANG ಡ್ಯಾಶ್ ಅನ್ನೋದೇನಿದೆ ಅದನ್ನ ಹಾಕಿಬಿಟ್ಟು ಕ್ಯಾಪ್ಚಾ ಏನು ಕೊಟ್ಟಿದ್ದಾರೆ ರೆಡ್ ಕಲರ್ ಅದನ್ನು ಕೆಳಗಡೆ ಟೈಪನ್ನು ಮಾಡಬೇಕು. ಅದು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಟೈಪನ್ನು ಮಾಡಬೇಕು. ಕ್ಯಾಪಿಟಲ್ ಸ್ಮಾಲ್ ಇದ್ದರೆ ಸ್ಮಾಲು ಟೈಪ್ ಮಾಡಿಬಿಟ್ಟು ಕೆಳಗಡೆಗೆ ಏನಂತಂದರೆ ವೆರಿಫೈ ಅಂತಿದೆ ಅದನ್ನು ವೆರಿಫೈ ಅಂತ ಕೊಟ್ಟಾಗ ನೆಕ್ಸ್ಟು ಮೊಬೈಲ್ ನಂಬರು ನಿಮ್ಗೆ ಯಾವ ಮೊಬೈಲ್ ನಂಬರನ್ನು ನೀವು ಇಲ್ಲಿ PMMYಗೆ ಹಾಕಿದರೆ ಆ ಮೊಬೈಲ್ ನಂಬರನ್ನು ಅಲ್ಲಿ ದಾಖಲಿಸಬೇಕು. ನಿಮ್ಗೆ ಗೊತ್ತಾಗಿಲ್ಲ ಕೆಳಗಡೆ ಕೊಟ್ಟಿರ್ತಾರೆ 4 ನಂಬರ್ ಬಂದಿರುತ್ತೆ ಯಾವ ಮೊಬೈಲ್ ನಂಬರ್ ನಿಮ್ಮದಿದೆ ಅಂಥೇಳಿ. ಆ ಮೊಬೈಲ್ ನಂಬರ್ನ ಮೇಲ್ಗಡೆ ದಾಖಲಿಸಿದ ಮೇಲೆ ಸಂಪೂರ್ಣವಾಗಿ ಅಷ್ಟು ಮೊಬೈಲ್ ನಂಬರನ್ನು ಹಾಕಬೇಕು. 10 ಡಿಜಿಟನ್ನು ಹಾಕಿದ ಮೇಲೆ ಏನಾಗುತ್ತಪ್ಪ ಅಂತಂದರೆ ನಿಮಗೆ OTP ಬರುತ್ತೆ. OTP ಬಂದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಆ OTPನಲ್ಲಿ ದಾಖಲಿಸಬೇಕಾಗುತ್ತೆ. ಮೊಬೈಲ್ ನಂಬರ್ ಮಾತ್ರ ನಿಮ್ಮ ಕೆಳಗೆ 4 ಡಿಜಿಟ್ ಕೊಟ್ಟಿರ್ತಾರೆ. ಅದೇ ಮೊಬೈಲ್ ನಂಬರ್ನ ಮೇಲೆ ಸಂಪೂರ್ಣವಾಗಿ 10 ನಂಬರ್ನಲ್ಲಿ ಹಾಕಿದ ತಕ್ಷಣ ನಿಮಗೆ OTP ಬರುತ್ತೆ. ಆ OTPಯನ್ನು ನೀವೇನು ಮಾಡಬೇಕು ಕೆಳಗಡೆ ದಾಖಲಿಸಬೇಕು. ಮೆಸೇಜ್ ಏನು ಬಂದಿರುತ್ತೆ ಅದನ್ನು. ಅದಾದಮೇಲೆ ಏನಪ್ಪ ಅಂದರೆ ಕೆಳಗಡೆ ಮತ್ತೆ ಕೆಂಪು ಬಣ್ಣದಲ್ಲಿ ಏನು ಕ್ಯಾಪ್ಚಾ ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ನೀವೇನು ಮಾಡಬೇಕು ಕೆಳಗಡೆ ಟೈಪನ್ನು ಮಾಡಬೇಕು. ಟೈಪನ್ನು ಮಾಡಿದ ನಂತರದಲ್ಲಿ ವ್ಯಾಲಿಡೇಟ್ ಅಂತ ಇದೆಯಲ್ಲ ಆ ವ್ಯಾಲಿಡೇಟ್ ಅನ್ನೋದನ್ನು ನಾವೇನು ಮಾಡಬೇಕು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ OTP ಬರುತ್ತೆ. OTP ಏನು ಬಂದಿದೆ ಮೆಸೇಜ್ ಹಾಕಬೇಕು. ಅದಾದ ನಂತರ ಕೆಳಗಡೆ ಕ್ಯಾಪ್ಚಾ ಇದೆ ಕ್ಯಾಪ್ಚಾನ ದಾಖಲಿಸ್ಬಿಟ್ಟು ವ್ಯಾಲಿಡೇಟ್ ಅಂಥೇಳಿ ಇದೆಲ್ಲ ಅದನ್ನು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಇದಾದಮೇಲೆ ಇಲ್ಲಿ ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ. ಇದನ್ನು ನಿಮ್ಮ ಇಲಾಖೆಯಿಂದ ಏನು ಪಾಸ್ವರ್ಡ್ಗಳನ್ನ ಕೊಟ್ಟಿದ್ದಾರೆ ಆ ಪಾಸ್ವರ್ಡ್ಗಳನ್ನ ಇವಾಗ ಹೊಸದಾಗಿ ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ವಲಯದ ಮೇಲ್ವಿಚಾರಕಿ ಮೇಡಮ್ ಅವರಿಂದನೇ ತಿಳ್ಕೊಬೋದು ಅಥವಾ ಇಲಾಖೆಯಿಂದ ತಿಳ್ಕೊಂಡ್ಬಿಟ್ಟು ನ್ಯೂ ಪಾಸ್ವರ್ಡನ್ನು ಅದೇನು ಕೊಟ್ಟಿದ್ದಾರೆ ಅದನ್ನೇ ಟೈಪ್ ಮಾಡಬೇಕು. ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡನ್ನು ಮೇಲೆ ಯಾವ ರೀತಿ ಹಾಕಿದರೆ ಅದೇ ರೀತಿ ಕೆಳಗಡೆನೂ ಏನು ಒಂದು ತಪ್ಪಲಾರ್ದ ಹಾಗೆಯೇ ಯಾವ ರೀತಿ ಕೊಟ್ಟಿರೋ ಅಷ್ಟು ಪಾಸ್ವರ್ಡನ್ನು ಹಾಕಬೇಕು. ನೀವು ಹೊಸದಾಗಿ ಕ್ರಿಯೇಟ್ ಮಾಡೋದಲ್ಲ, ನಿಮ್ಮ ಇಲಾಖೆಯಿಂದ ಕೊಟ್ಟಿರುತ್ತೋ ನಿಮ್ಮ ಮೇಲ್ವಿಚಾರಕಿ ಮೇಡಮ್ನ ತಿಳ್ಕೊಂಡು ಅವ್ರು ಏನು ಪಾಸ್ವರ್ಡ್ ಕೊಟ್ಟಿದ್ದಾರೆ ಅದನ್ನು ಮೇಲ್ಗಡೆ ಮತ್ತು ಕೆಳಗಡೆ ಹಾಕಿಬಿಟ್ಟು ಅಪ್ಡೇಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಪಾಸ್ವರ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಂತರದಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಹೋಗಿಬಿಟ್ಟು ಹೊಸದಾಗಿ ನಿಮ್ಮ ಯೂಸರ್ ID ಹಾಕಿಬಿಟ್ಟು ಕೆಳಗಡೆಗೆ ನಿಮ್ದು ಏನಕ್ಕೆ ಪಾಸ್ವರ್ಡ್ ಸೆಟ್ ಮಾಡಿದರೆ ಅದನ್ನು ಹಾಕಿಬಿಟ್ಟು ಲಾಗಿನ್ ಆದರೆ ನಿಮ್ಮ ಅಪ್ಲಿಕೇಶನ್ನು ಹಾಕಲಿಕ್ಕೆ PMMY ವೆಬ್ಸೈಟ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಪೇಜು ಓಪನ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಆ ಪಾಸ್ವರ್ಡ್ ಏನಿದೆಯಲ್ಲ ಅದನ್ನು ನಿಮ್ಮ ಇಲಾಖೆಯಿಂದ ಅಥವಾ ನಿಮ್ಮ ವಲಯದ ಸೂಪರ್ವೈಸರ್ ಮೇಡಮಿಂದ ಕರೆಕ್ಟಾಗಿ ತಿಳ್ಕೊಂಡು ಕರೆಕ್ಟಾಗಿ 12 ಡಿಜಿಟ್ ಏನೋ ಇರಬೇಕು. ಮೇಲೆ ಕೆಳಗಡೆ ಸೇಮಾಗಿ ಹಾಕಿಬಿಟ್ಟು ನೀವು ಅಪ್ಡೇಟ್ ಪಾಸ್ವರ್ಡ್ ಅಂತ ಕೊಡಿ. ಇದಿಷ್ಟು ಪ್ರಧಾನಮಂತ್ರಿ ಮಾತೃವಂದನೆಯಲ್ಲಿ ಹೊಸದಾಗಿ ಲಾಗಿನ್ ಆಗಲಿಕ್ಕೆ ಏನು ಸಮಸ್ಯೆ ಇತ್ತು ಅದಕ್ಕೆ ಹೊಸದಾಗಿ ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಂಪೂರ್ಣವಾದಂಥ ಮಾಹಿತಿ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದನ್ನು ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ಫಾಲೋ ಮಾಡ್ಕೊತ ಹೋಗಿಬಿಟ್ಟು ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.